ಪ್ರಿಯತಮೇ, ಕಾಂತೆ ಕಾಂತೆ ವರವೀರಲಾಗಿ ವರಭಕ್ತಿಯಾಗಿ ಮರುಗುವುದೇ ತಕ್ಕೆ. ಕಾಂತೆ 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 ವರವೀರಲಾಗಿ ವರಭಕ್ತಿಯಾಗಿ ಮರುಗುವುದೇ ತಕ್ಕೆ. ಪಾಂಡುಪುತ್ರರ ಭಕ್ತಿಯಾಗಿ ನೇನು ಪಾಂಚಾಲಿ, ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆಯಲ್ಲ, ಕಾರಣವೇನು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು, ಯಾರಾದರೂ ನಿಮ್ಮನ್ನು ದುರ್ವಾಕ್ಯಗಳನ್ನಾಡಿದರೆ, ಅಪಮಾನ ಮಾಡಿದರೆ ನೀವೇ ಪ್ರತಿಕಾರ ಮಾಡುತ್ತೀರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಪರಮೇಶ್ವರ, ಇಂತಹ ಪರಾಧೀನ ಶ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದೆ ದೇವ? ಅದೇಕೆ ಸೃಷ್ಟಿಸಿದೆ? ಹರಬೇಡ ಪಾಂಚಾಲಿ, ಹರಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪನಾದ ಋಷಿಗಳ ಆಜ್ಞೆ. ಏನು? ಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳ ಆಜ್ಞೆ ಮಾಡಿದರೇನು? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದ ಅವಿವೇಕತನದಿಂದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟದ್ದಲ್ಲ. ಅದಿರಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಂಡಿರಲಿಲ್ಲವೇ? ಆದದ್ದು ಹಾಗೆ ಹೋಯಿತು. ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ? ಅದನ್ನು ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು ಪಾಂಚಾಲಿ. ನಾನು ಈಗ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳು. ಈ ದಿನ ಹಸ್ತಿನಾಭಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡು ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ಧೂತನನ್ನು ಆಸ್ಥಾನಕ್ಕೆ ಕಳುಹಿಸಿರುವರು. ಇನ್ನೇನು ಸಂಧಿಗಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶಿರಾಶಿಯನ್ನು ಮುಡಿಕಟ್ಟುವೆಂದು ಹೇಳಿ ನಕ್ಕಳು ಸ್ವಾಮಿ, ನಕ್ಕಳು. ಏನು? ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಶವು ಅರ್ಥವಾಯಿತು. ಯಾರು ರಾಯಭಾರಕ್ಕೋ ಇರುವರು? ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗಿನಿಯರ ವಿಲಾಸ ವಿಭ್ರಮಣೆಯಂತೆ ಆಜ್ಞಾನಾದ ಆಯದುಪತಿಯು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಇದಾಗಬಹುದೆಂದು ನಾನು ಚಂದಾಗಿ ತಿಳಿದಿದ್ದೆನು. ಅದರಲ್ಲಿ ಪಾಂಚಾಲಿ, ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಏನೆಂದು? ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸೋ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು. ಜಾಣೆ ಬಲ ಜಾಣೆ ಮುದ್ದಾಡುವೆನು ಬಾರೆ, ನನ್ನ ಪಟ್ಟದ ರಾಣಿಯನೇನು, ನನ್ನ ಪಟ್ಟದ ರಾಣಿಯನೇನು, ಜಾಣೆ ಬಲ ಜಾಣೆ ಮುದ್ದಾಡುವೆನು ಬಾರೆ. ಮರ ಚಂಡ ಪುತ್ತರನ್ನದ ವಂಶವನ್ನು ನಾಶವೈದೆ.
ದುಶಾಸನ ರಣವನ್ನು ಭಾಗ್ಯದ ಹೆಚ್ಚಿದ ಮಡಿಯನ್ನು ನಾಟಿಸುವೆನು ಹೆಚ್ಚಿದ ಮುಡಿಯನ್ನು ನಾಟಿಸುವೆನು ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರಿ ಈ ಭೀಮನ ಪಟ್ಟದ ರಾಣಿಯರೇನು ಭೀಮನ ಪಟ್ಟದ ರಾಣಿಯರೇನು ಜಾಣೆ ಬಲು ಜಾಣೆ ಕಡು ಜಾಣೆ ಮುದ್ದಾಡುವೆನು ಬಾರಿ. ಪ್ರಿಯಾ, ಬಾಪು ಪಾಂಚಾಲಿ ಬಾಪು, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದನು. ಅಲ್ಲ, ಹೆಣ್ಣು ಮುಗಿದಿಲ್ಲ. ನೀನು ಚತುರಳು, ಮಾತಿನಲ್ಲಿ ಮಹಾನಿಪುಣಳು. ಪ್ರಿಯಾ, ಪ್ರಾಣೇಶ್ವರ, ಪ್ರೇತವೇ, ಮರೆತು ಹೋಯಿತೆ. ಈ ಹಿಂದೆ ಒಂದು ದಿನ ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ, ಏನೇನೋ ಹೇಳಿದಿರಿ. ಪುನಃ ಪಾಂಚಾಲಿ, ಪುನಃ ನನ್ನ ಬಾಯಿಂದ ಅದೇ ಪ್ರತಿಜ್ಞೆ ವಾಕ್ಯ ಕೇಳಲು ಅಪೇಕ್ಷಿಸುವೆ. ಪಾಂಚಾಲಿಗೆ ಪಾಂಚಾಲಿಗೆ ಕುಡಿಸೋರದಿ ಮಾತನ್ನು ತಿಳಿಯಬೇಡ. ದೃಢನಾಡನು ಬಿಡಲು ಎದ್ದವ, ದೃಢನಾಡನು ಬಿಡಲು ಎದ್ದವ, ಹೊರಗೊಡುವುದಿಲ್ಲ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಪ್ರಚಂಡ ಭೀಮನು. ಆಹಾ, ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದರೆ ಇಚ್ಛಿಸಿದರೆ ಏನು, ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕನಲ್ಲವೇ? ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ನಾನು ಈಗ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮ ಪ್ರಯಾಣನಾದ ಯದುಷ್ಟನು ದುರ್ಯೋಧನನ ಅನಂತ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಪಾಂಚಾಲಿ, ಏನು ಹೇಳುವೆ? ನೋಡುವಣ್ಣ, ಆಗಲೇ ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೇಳಿದ ಸಿಂಹನಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಅಣ್ಣ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮ ಹೇಳದಿದ್ದರೂ ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ತೋರುವುದು. ಅರ್ಜುನ, ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದಕ್ಕೆ ಸಾಧ್ಯ. ಇದೇ ನನ್ನ ತಮ್ಮನ ಕೋಪವೇ.
ಪಾಂಚಾಲಿ ಏನು ಹೇಳುವೆ? ಮಾಮುನಿ ಮನದ ವೇದನೆ ನೀಡಿತು ಸಮಯವಿದಿಂದರಿದೆಯ ತರುಣಿ ಏಕಕ್ಕೆ ಗೀತುಗಳು ಪಾಂಚಾಲಿ ಧರ್ಮದ ನಮ್ಮಯ್ಯ ನಿರ್ಮಲ ಭಾರು ಧರ್ಮದ ನಮ್ಮಯ್ಯ ನಿರ್ಮಲ ಭಾರು ನೀರುವುದನ್ನು ಗೀತ ಪರೀಕ್ಷಿಸ ನೀರುವುದನ್ನು ಗೀತ ಪರೀಕ್ಷಿಸ ಸಹಿಸುವುದು ಮನದನ್ನು ತಾಪವ ಸಹಿಸುವುದು ಮನದನ್ನು ತಾಪವ ಧರ್ಮದಿಂದ ನನ್ನ ಕಾರ್ಯ ಸಾಧಿಸಿ ಧರ್ಮದಿಂದ ನನ್ನ ಕಾರ್ಯ ಸಾಧಿಸಿ ಹೋಗಲಂದೇ ಪರಗಿನ ಪರ್ಯ ಸಾಕ್ಷಿಯನ್ನ ಎದೆ ಪರಿ ಸಾಕ್ಷಿಯನ್ನ ಎದೆ ಏಕಿತ್ತು ನಿಂತು ವಿಕಾಸ ಪಡೆವೆ ಏಕಿತ್ತು ನಿಂತು ವಿಕಾಸ ಪಡೆವೆ ಮಾನವಿ ಮನದ ವೇದನೆ ಸಮಯವಿದಿಂದರಿತೆಯ ತರುಣಿ ಏಕಗೆ ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟನಾಗಿರುವನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತೊಂದು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಈರ್ವಲ್ಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ರಾಕುಲ ಸಹದೇವರು ಅಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಈ ಪಾಂಡವರ ಕಳಂಕವೆಂದು ಭಾವಿಸಿದೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಆಚಾರ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಹಾಸ್ಯವಾಗ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸಿರಲಾರೆನು. ಎದ್ದಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಈ ಘಟ ಜಗದ ಮಹಾಯುಧ, ಈ ಘಟ ಈ ಘಟ ಜಗದ ಮಹಾಯುಧ, ಈ ಘಟ ಹಠ ಹಾಸದಿ ಭ್ರಷ್ಟ ಕೌರವನ ಅಂದಿತವರದೆ ಒತ್ತೆಯುತ್ತದೆ. ಹಠ ಹಾಸದಿ ಭ್ರಷ್ಟವರದ ಅಂದಿತವರದೆ ಒತ್ತೆಯುತ್ತದೆ. ಅಯ್ಯೋ ಗಟ್ಟಿ ಪೊಡೆ ಪೊಡೆ ಭಕ್ಷ್ಯ ಅಯ್ಯೋ ಗಟ್ಟಿ ಪೊಡೆ ಪೊಡೆ ಭಕ್ಷ್ಯ ರಂಗ ಭಂಡಗಳ ಕಾಂಡದಲ್ಲಿ ಏಕದ ಜಗದ ಮಹಾಯುಧ, ಏಕದ ಪರಮನಾಂಗಗಳು ಯಾವುದರಲ್ಲ ಜಗ ದುರಾಯುಧದ ನಾಮ ಸತತ ಎದುರು ಪರಮನಾಂಗಗಳು ಯಾವುದರಲ್ಲ ಜಗ ದುರಾಯುಧದ ನಾಮ ಸತತ ಎದುರು ಅಯ್ಯೋ ಗಟ್ಟಿ ಪೊಡೆ ಪೊಡೆ ಭಕ್ಷ್ಯ ಅಯ್ಯೋ ಗಟ್ಟಿ ಪೊಡೆ ಪೊಡೆ ಭಕ್ಷ್ಯ ರಂಗ ಭಂಡಗಳ ಕಾಂಡದಲ್ಲಿ ಏಕದ ಜಗದ ಮಹಾಯುಧ, ಏಕದ. ನಾನು ಮತ್ತು ಈ ನನ್ನಗದೆ ಕುರುಕುಲವನ್ನು ಸಂಪೂರ್ಣವಾಗಿ ನಾಶಪಡಿಸಬಲ್ಲವು. ನೀವು ನಿಶ್ಚಿಂತರಾಗಿರಿ, ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ಅಣ್ಣ ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನಮಗೆ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಅರ್ಜುನ, ಹೆಣ್ಣು ನಾನು ಹೋಗುವರು. ಸಂಧಿಯ ಫಲಾಫಲವನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಾದರೂ ಇಲ್ಲ. ನಿಮ್ಮ ಪುರುಷದ ವರ್ತನೆಯು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ.
ನಮಸ್ಕಾರ. ಐ ಪಾಂಡವರ ಪ್ರಣಾಮವನ್ನು ಸ್ವೀಕರಿಸಿ. ನಾಮಗಳನ್ನು ಸ್ವೀಕರಿಸಿ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಪರಮಾತ್ಮ ಏ ಪ್ರಚಂಡ ಭೀಮನ ಪ್ರಣಾಮವನ್ನು ಸ್ವೀಕರಿಸು. ಜಯಕಾಲಿ ಆಗು ಭೀಮಸೇನ. ನಾರಾಯಣ ಹೇ ಕಮಲವದನ ಹೇ ಪಾಂಡವರ ನಿನ್ನ ಪಾದದ ಪರಮಾತ್ಮ ಹೇ ಪಾಂಡವರ ಪರಮಾತ್ಮ ಪರಮಾತ್ಮ ಹೋದ ಕಾರ್ಯವೇನಾಯಿತು? ಹೋದವರಾರು ರುಕ್ಮಿಣೀಪತಿ ಅಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಭೀಷ್ಮ ದ್ರೋಣಾದಿ ಗುರುಜನರು ನನ್ನನ್ನು ರಾಜ್ಯಸಭೆಯಲ್ಲಿ ವಿಧ ವಿಧವಾಗಿ ಉಪಚರಿಸಿದರು. ಸ್ವಯಂ ಧೃತರಾಷ್ಟ್ರನೇ ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ನನ್ನನ್ನು ಉಪಚರಿಸಿದನು. ಪರಮಾತ್ಮ ಸಂಧಿಯ ವಿಚಾರವು ನಡೀತಾ ಇಷ್ಟೇ. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ ಸಮಯ ಇಲ್ಲ. ಅವರೆಚ್ಚೆಯಂತೆ ಅವರು ನಡೆಯಲಿ. ನನಗೆ ತೋರಿದನು ಅವನು ಮಾಡುವರು. ಪ್ರಾಣೇಶ್ವರ, ಸ್ವಲ್ಪ ತಡೆ. ನಮ್ಮ ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿದರಲ್ಲಿ ನನ್ನ ತಾಳ್ಮೆಯು ಪರಮಾತ್ಮ ಇದುಪತಿ ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮನಂದನ. ನಾನಿಂದ ತಡೆಯಲಾರ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜರ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಅಂದೇ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನ ಬಲ ತೊಟ್ಟನು. ಈಗ ಈ ಸಂಧಿಯ ಸಮಯದಲ್ಲಿ ನಾ ಎಲ್ಲರ ಬಲ ತೋರಿಸಲಪಡಿಸುವೆಯ ಅಗ್ರಣಿ. ಏ ಪಾಂಡುಪುತ್ರರ ಮೇಲೆ ನಿನಗೇಕೆ ಎಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ್ದೆಂದು ನಾನು ಮೊದಲೇ ಹೇಳಿರಲಿಲ್ಲವೇ? ಸ್ವಾಭಿಮಾನ ಶೂನ್ಯದೊಡನೆ ಈ ಪ್ರಚಂಡ ಭೀಮನೆ ಅಂತಹ ಸಂಬಂಧ ಇರುವುದಯ್ಯ. ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ ಮುಂದೇನಾಯ್ತು? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು.
ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಈ ಕಾರ್ಯವನ್ನು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣಾದಿ ಮುಂತಾದ ಗುರುಜನರೇ. ದುರ್ಯೋಧನ ಆತನೂ ಸಹ ಏನು ನನಗಿಲ್ಲ ಕೆಲಸವಿಲ್ಲ. ಈ ದುರ್ವಾರ್ತೆ ಕೇಳಬೇಕೆಂಬುವುದೇ ನಿನ್ನ ಇಚ್ಛೆಯಾಯಿತು. ಅವನು ಸಾಧಿಸು, ಚಂದಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪುರುಷದ ವರ್ತನೆಯು ನೀವೇ ಪೂಜಿಸಿರಿ. ಅದರಲ್ಲಿ ನಾನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಆಜ್ಞಾಶಯನಿ, ನೀನು ನಿರಾಶಳಾಗಬೇಡ. ಭೀಮನ ಬದುಕಿದ್ದರೆ ನಿನ್ನ ಶೇಡನ್ನು ತೀರಿಸುವೆನು. ನಿಲ್ಲಯ್ಯ ಭೀಮಸೇನ, ನೀನು ನಿಜವಾಗಿಯೂ ಡಿಂಬಾಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಸಂಧಿಯ ಸುದ್ದಿಯು ನಾನು ಹಪ್ಪದು. ನಿನಗೊಪ್ಪುವ ಸಂದೇಶ ಹೊಂದಿರುವುದು. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿ ಆಗಿರಲಾರದು. ಏನ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಹೀಗೆ ಕೈಗಳನ್ನು ಕಟ್ಟಿ ಕುಳಿತುಕೊಳ್ಳಬೇಕು. ಎಲ್ಲ ಕೃಷ್ಣ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ಆ ಸಂದೇಶವನ್ನು ನಿನಗೆ ತಿಳಿಸಿಲ್ಲ. ಈ ಪರಿಹಾಸ್ಯವೇಕೆ? ನಿನ್ನ ಗದೆಯನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು ಭೀಮ. ಎಲ್ಲಿ ಆ ಗದೆಯನ್ನು ಸ್ವಲ್ಪ ದೂರವಾಗಿಡು, ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ನಾನು ಹೇಳ್ತೀನಿ. ಇದೋ ಕೃಷ್ಣ, ಹೇಳಿದಂತೆ ಕೂತ್ಕೊಳ್ಳುವನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಹಾಗಲೇ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಸ್ವಲ್ಪ ದೂರ ಆಗಿರು, ಕ್ಷಣಕಾಲ ಬಿಡಿದಿರು. ತಂಗಿ, ಅಣ್ಣ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು ತಂಗಿ. ಏನಿದು ಪರಿಹಾಸ್ಯ ಅಣ್ಣ? ತಂಗಿ, ಇದು ಪರಿಹಾಸ್ಯವಲ್ಲ. ನೀನು ಶತ್ರುಗಳ ಹೆಡಮುರಿಯನ್ನು ಕಟ್ಟುವುದರಲ್ಲಿ ಮತ್ತು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡು ತಂಗಿ. ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಅಗ್ರವಾಗಿ ಬಂಧಿಸು. ಭೀಮಸೇನ, ಸಂಧಿಯ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಈಗ ಎಲ್ಲರೂ ಕೇಳಿರಿ. ಭೀಮಸೇನ, ಧರ್ಮನಂದನ, ಕಿರೀಟಿ, ಸಹೋದರಿ, ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ನೆರವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದರು? ಓ ಕೃಷ್ಣ, ಅರೆ ಪರಿಗೈದವ ಅವನ್, ಅರೆ ಪರಿಗೈದವ ಅವನ್, ಅರೆ ಪರಿಗೈದವ. ಕೇಶವಾನಿನ ರೇಖೆಯೊಂದಲು ಕೇಳುವುದು. ಕೇಶವಾನಿನ ರೇಖೆಯೊಂದಲು ಕೇಳುವುದು. ಆತನ ಕೊಡಬನ ಆತನ ಗೆಲುವುದು. ಆತನ ಕೊಡಬನ ಆತನ ಗೆಲುವುದು. ಅರೆ ಪರಿಗೈದವ ಕರುಳನವ, ಅರೆ ಪರಿಗೈದವ ಅವನ್, ಅರೆ ಪರಿಗೈದವ. ಹೇಳು ಕೃಷ್ಣ, ಯಾರು ಈ ಸಂದೇಶವನ್ನು ನಡೆಸಿದವರು? ಯಾರು ದುರಾತ್ಮರು? ಮತ್ತಿನ್ಯಾರಯ? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನ ಈ ಕಾರ್ಯವನ್ನು ನೆರವೇರಿಸಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಿನ್ಯಾರಿಗೆ ಭೀಮ? ದ್ರೌಪದಿ, ನನ್ನ ಕೈಗಳನ್ನು ಬೆಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಕೀರ್ತಿ ಶಿಖರ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು ಈ ರೀತಿ ಅಪಮಾನ ಪಡಿಸಿದರೆ ಆ ಕುನ್ನ ಹಾಗಾದ ನೀನಾದರೂ ಬಿಚ್ಚು. ಇದಕ್ಕೆ ನಿಮ್ಮ ಉತ್ತರವೇನು?
ಭಾರ್ಗವ ಇಷ್ಟು ಮಾತ್ರವಲ್ಲ, ಸಂಧಾನಕ್ಕೆ ಉತ್ತರವನ್ನು ಕೇಳಿರಿ. ಸುಡುಕುತ್ತ ನೋಡಿದನು ಕೌರವನು ಹಿಡಿಂಬಾಪತಿಯೇ ಕೇಳೋ. ಹುಡುಕುತ್ತ ನೋಡಿದನು ಕೌರವನು ಹಿಡಿಂಬಾಪತಿಯೇ ಕೇಳು. ನಾನು ರಾಜವ ಕಡೆಗೂ ಯುದ್ಧವ ದೈವೇ ಕೊಡೆ ನಾನು ರಾಜವ. ಐವರಿಗೈದು ಊರನ್ನು ಬಿಡನು, ಭೀಮನಿಗೊಂದು ರಾಜವು ಕೊಡನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡನು. ಕೊಡುವೆನು ರಾಜ್ಯವನಲ್ಲ ಮಡಿದಾಗ ಎಂದ. ಕೊಡುವೆನು ರಾಜ್ಯವನಲ್ಲ ಮಡಿದಾಗ ಎಂದ. ದುಡುಕುತ್ತ ನುಡಿದನು ಕೌರವನು ಹಿಡಿಂಬಾಪತಿಯೇ ಕೇಳು. ಭೀಮಸೇನ, ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳು. 5 ಮಾರು ಭೂಮಿಯನ್ನು ಕೊಡಲು ಅವನು ಇಚ್ಛಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ಎಂದು ನುಡಿದನು. ರತಿಕರ ವೀರ ಘೋಷದಲ್ಲಿ ಎಂದು ನಿಸ್ಸಂಕೋಚವಾಗಿ ಹೇಳಿದನು. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು, ಬಿಡಿಸುವುದಿಲ್ಲವೇ? ಬೇಡ. ಅರ್ಜುನ, ನೀನಾದರೂ ಬಿಚ್ಚು, ನೀನು ಬಿಡಿಸುವುದಿಲ್ಲವೇ? ಬೇಡ. ವಾಸುದೇವ, ನೀನಾದರೂ ಬಿಚ್ಚು, ನೀನು ಬಿಡಿಸುವುದಿಲ್ಲವೇ? ಯಾರು ಬಿಚ್ಚುವುದಾರೆ? ನಾನೇ ಬಿಚ್ಚಿಕೊಳ್ಳುವೆನು. ಹೇಳಿ, ಹೇಳಿ ನನ್ನ ಕಥೆ. ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ದುಶ್ಯಾಸನನಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತಾ ಮುದ್ದಕೇಶಿಯಾಗಿ ನಿಂತಿದ್ದ ರಾಜನಂದಿನಿಯ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡಿದೆನು. ಈ ದಿನ ಯುದ್ಧ ಸನ್ನಿಹಿತವಾಗುವ ಮೊದಲೇ ಪುನಃ ಪ್ರತಿಜ್ಞೆ ಮಾಡುವೆನು. ಈ ಪ್ರತಿಜ್ಞೆಯನ್ನು ನೆರವೇರಿಸಲು ಅಶಕ್ತನಾದರೆ ನನಗೆ ಘೋರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ನಿನ್ನ ಪಾಲವೇ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವಿದೆ. ಅಲ್ಲಿಗೆ ನಿನ್ನ ಹೆದ್ದ ತಾಯಿಯಾದ ಕುಂತಿದೇವಿಯು ಬರುವಳೆಂದು ಕೃಷ್ಣನು ಹೇಳಿದನು. ಆದರೆ ಯಾವ ಕಡೆ ನೋಡಿದರೂ ಮಾತೆಯ ದರ್ಶನವಾಗಲಿಲ್ಲ. ಹೇ ಭಗವನ್ ಭಾಸ್ಕರ, ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನೇ ಬೆಳಗುತ್ತಿರುವೆ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದಿರುವೆನು. ಆ ಭಾಗ್ಯವನ್ನು ಕರುಣಿಸಿ ನನ್ನ ಜೀವನವನ್ನು ಪ್ರತಭ್ರಷ್ಟನಾಗದಂತೆ ನೋಡಿಕೊಂಡು ಸದಾ ಧರ್ಮದ ದಾರಿಯಲ್ಲಿ ನಡೆಸುವ ಭಾರವೂ ನಿನ್ನದೇ ದೇವ.
ಕಂದ, ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದೆ? ಕರ್ಣ, ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ತೋರಿಸಿದ ಮೊದಲ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎನ್ನುವರು. ಹಾ, ಏನು ಕುಂತಿಯೇ? ಪರಮ ಭಾಗ್ಯವತಿ ಜನನಿ ಕುಂತಿಯೇ? ಅಮ್ಮ, ಹೆತ್ತವಳ ಪ್ರೀತಿಯ ಮಗನಾಗದೆ ಅವಳ ತೋಳ ತೆಕ್ಕೆಯಲ್ಲಿ ನೆಲೆಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿಕರ್ಣನಿಗೆ ದರ್ಶನಾವಿತಯ ತಾಯಿ. ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿಯಾಗು ಮಗನೇ.
ಮಮತೆಯಿಂದ ಸಾಕಿ ಸಲಹುವಲ್ಲವೇ? ಆದರೆ ನೀನು ಮಾತ್ರ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿರುವ ಜಲಚರಗಳು ಈ ಪಾಪಿಯ ದೇಹವನ್ನು ತಿನ್ನದೇ ಹಾಗೆಯೇ ಬಿಟ್ಟು ಬಿಡುವವಲ್ಲಮ್ಮ. ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತು ಬಿಸಾಟು ಅಪಮಾನ ಅಪನಿಂದನಗಳ ಸಮರ ಕೋಪಕ್ಕೆ ಏಕೆ ತಳ್ಳಿದೆ ತಾಯಿ? ಅಮ್ಮ, ಈ ಕರ್ಣ ಅರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಸೇರಿಸಬಹುದಾಗಿದ್ದ ನೀನು ಏಕಮ್ಮ ಸಿಂಹನಾದೆ. ಅಮ್ಮ, ಏಕಮ್ಮ, ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡು ತಾಯಿ, ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ಉಳಿಯಲಿ. ಎಷ್ಟೇ ಆದರೂ ನೀನು ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ. ಇಷ್ಟು ದಿವಸದ ಮೇಲಾದರೂ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಮ್ಮ? ಮುನಿ ಮಂತ್ರದಿಂದ ಹಡೆದೆನು ಜನನಿ, ಮುನಿ ಮಂತ್ರದಿಂದ ಹಡೆದೆನು ನಿನ್ನ ಲೋಕ ಕವಾಡಕ್ಕೆ ನದಿಯಲೆ ಎಸೆದೆನು. ಲೋಕ ಪವಾಡಕ್ಕೆ ನದಿಯಲೆ ಎಸೆದೆನು. ಕಣ್ಣೀರಿನ ಆರಾಧನೆ ಈ ಜನ್ಮದ ನಿವೇದನೆ. ಕಣ್ಣೀರಿನ ಆರಾಧನೆ ಜನ್ಮದ ನಿವೇದನೆ. ನಿನ್ನ ನೋಡಲೆಂದೇ ಮಾತಾಡಲೆಂದೇ, ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು. ಪರಿತಪಿಸಿ ನಾ ಬಂದೆನು. ಕಂದ ಬಾರ, ನಿನ ತಾಯಿ ನಾನೇನಯ್ಯ. ಈ ಜೀವ ನೀನು ಹೀಗೆಲ್ಲ ಮಾತನಾಡಬೇಡಪ್ಪ, ಮಾತನಾಡಬೇಡ. ನಿನ್ನ ನೊಂದ ಒಂದೊಂದು ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಹಿರಿಯುತ್ತಿರುವುದು. ಕರ್ಣ, ನೀನು ನೀನು ನನ್ನ ಮಗನೆಂದು ಈಗ ತಾನೇ ಶ್ರೀಕೃಷ್ಣನಿಂದ ತಿಳಿದೆನು. ಕರ್ಣ, ನೀನು ಬಾಲ್ಯದಿಂದ ಪಟ್ಟ ಕಷ್ಟ ನೋವುಗಳಿಗೆ ಮಾನಪಮಾನಗಳಿಗೆ ನಾನೇ ಕಾಡಿದುದಳು. ನನ್ನನ್ನು ಕ್ಷಮಿಸಿಬಿಡು ಕರ್ಣ, ನನ್ನನ್ನು ಕ್ಷಮಿಸಿಬಿಡು. ಅಮ್ಮ, ವೀರಮ್ಮ, 5 ಜನ ವೀರ ಪುತ್ರರನ್ನು ಪಡೆದ ವೀರ ಮಾತೆ ನೀನು ಹೇಳು. ಬಾಲಕನಾದ ನನಗೆ ಶ್ರೇಷ್ಠರವಲ್ಲ ತಾಯಿ, ನೀನು ಪಾಪಿಯಲ್ಲಮ್ಮ, ಪವಿತ್ರಳು. ಆ ಪಾದ ಸೇವೆಯನ್ನು ಮಾಡಿದ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು? ಬಿಡು ತಾಯಿ ನಿನ್ನ ಮನದ ವ್ಯಥೆಯನ್ನು. ಕರ್ಣ, ಆದದ್ದು ಹಾಗೆ ಹೋಯಿತು. ನಡೆಯಬೇಕಾದೆಲ್ಲವೂ ನಡೆದು ಹೋಯಿತು. ಇನ್ನು ಮುಂದಾದರೂ ಆ ಕೌರ್ಣಿ ಸೇರಿ ಪಾಂಡವರನ್ನು ದ್ವೇಷಿಸಬೇಡ. ಸೌದಾತ್ರ ದಾನ ಮಾಡು ಕರ್ಣ, ಸೌದಾತ್ರ ದಾನ ಮಾಡು. ಅಮ್ಮ, ಅಮ್ಮ, ನೀನು ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರಾನಾದರೂ ಕೇಳು ತಾಯಿ, ಆನಂದದಿಂದ ನಡೆಸಿಕೊಡುವನು. ಆದರೆ ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ವೈರತ್ವವನ್ನು ಕಳೆ ಕರ್ಣ, ವೈರತ್ವವನ್ನು ಕಳೆ. ಅಮ್ಮ, ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿತವಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ?
ಕೊಲೆಪಾತಕಿಂತಲೂ ಕಡೆಯಾಗುವುದಿಲ್ಲವೇ? ಕರ್ಣ, ನಿನ್ನ ಮಾತುಗಳೆಲ್ಲವೂ ಸತ್ಯವೇ. ಆದರೆ ಆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲ. ಕರ್ಣ, ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಹೆತ್ತ ತಾಯಿಯಾದ ನಾನು ಕಣ್ತುಂಬಿಕೊಳ್ಳಬಾರದು ಕರ್ಣ. ಅಮ್ಮ, ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಹುದು? ಬಿಡು ತಾಯಿ ನಿನ್ನ ಮನದ ವ್ಯತೆಯನ್ನು. ವ್ಯತನೆ ಪಡೆದೆ ಹೇಗಿರಲಿ ಮಗನೇ. ಲೌಕೈಕ ವೀರನಾದ ನೀನು ಆ ಕೌರವ ಪಾಂಡವರನ್ನು ದ್ವೇಷಿಸುತ್ತಿರುವಾಗ ಎತ್ತ ತಾಯಿಯಾದ ನಾನು ವ್ಯತನೆ ಪಡೆದೆ ಹೇಗಿರಲಿ ಕರ್ಣ. ಕಂದ, ನೀನು ನನ್ನ ಮಾತನ್ನು ಕೇಳುವುದೇ ಆದರೆ ನಾಳಿನ ಯುದ್ಧದಲ್ಲಿ ಪರಾಮುಖನಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ, ನೀಚನಲ್ಲ. ನನ್ನೆರಡು ಬಾಹುಗಳಲ್ಲಿ ಬಲವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ಹೀನ ಸೂತ ಕುಲದವನೆಂದು ದೂಡಿ ಬಿಟ್ಟಿದ್ದಾಗ ಕುಲಹೀನನನ್ನು ಬಾಚಿ ತೊಬ್ಬಿ ಅವಲಂಬಿಸಿ ಅಂಗ ದೇಶದ ಅರಸು ಕುರು ಸಾಮ್ರಾಜ್ಯದ ಮಾಂಡಲಿಕನಾಗಿ ಈ ಭರತಖಂಡದಲ್ಲಿ ಕರ್ಣನಿಗೊಂದು ವಿಶಿಷ್ಟ ಸ್ಥಾನಮಾನವನ್ನು ದೊರಕಿಸಿಕೊಟ್ಟ ಆ ಕೌರವೇಶ್ವರನನ್ನು ಹೇಗೆ ತೊರೆಯಲಿ ತಾಯಿ? ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು ತಾಯಿ. ನಾನು ಪರಮುಖನಾಗಲಾರೆ. ಕಂದ, ನೀನು ನನ್ನ ಮಾತನ್ನು ಕೇಳುವುದೇ ಆದರೆ ನಾಳಿನ ಯುದ್ಧದಲ್ಲಿ ಆ ಪಾಂಡವರು ಅಂದರೆ ನಿನ್ನ ಸಹೋದರರೇನಾದರೂ ಸಿಕ್ಕರೆ ಅವರನ್ನು ಕೊಲ್ಲಬೇಡ. ಉಳಿಸು. ಮಮತೆಯು ಅರಳಿತು ಸೋದರ
ಯಾರನ್ನಾದರೂ ಉಳಿಸುವೆನು, ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಏಕೆ ಅರ್ಜುನನ ಮೇಲೆ ಇಷ್ಟೊಂದು ದ್ವೇಷ? ಹೌದು ತಾಯಿ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮಕ್ಕೆ ಸಾರ್ಥಕವಾಗುವುದಮ್ಮ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತರಾದರು, ನಿನಗ ಐವರು ಮಕ್ಕಳು ಉಳಿಯುವರಲ್ಲ. ಚಿಂತಿಸದಿರು ತಾಯಿ. ಹೋಗಲಿ ಬಿಡು ಮಗನೇ, ಹೋಗಲಿ ಬಿಡು. ನಾನು ನಿನಗೆ ಹೆಚ್ಚು ತೊಂದರೆಗೆ ಗುರಿಪಡಿಸಲಾರೆ. ಕರ್ಣ ಅಮ್ಮ, ಕಂದ, ಈ ನನ್ನ ಕೊನೆಯ ಒಂದು ಮಾತಾದರೂ ನಡೆಸಿಕೊಡುವೆಯಾ? ಅದೇನು ಹೇಳು ತಾಯಿ, ಆನಂದದಿಂದ ನಡೆಸಿಕೊಡುವೆನು. ಕರ್ಣ, ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಿನ್ನದೊಂದು ಮಾತನ್ನು ನಡೆಸಿಕೊಡದ ಕಡು ಪಾಪಿ ಎಂದು ಭಾವಿಸಿದೆಯಾ ತಾಯಿ? ಜನನಿ ನಿನ್ನ ಮಗನೋ ಉಸಿಯಾಡುವನೆ. ಜನನಿ ಎಂತ ಜನನಿ ನಿನ್ನ ಮಗನಿವನು ಉಸಿಯಾಡುವನೆ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚನ ಭಾಸ್ಕರನು. ಎಂತ ನುಡಿಸುವೆನು ನಿನ್ನ ನುಡಿಯ ಪದ್ಮಜನ ಮರ್ತಿತನಾಡೆ. ನಿನ್ನ ಪಾದ ಕಮಲದ ಚರಣದ ಮೇಲಾಣೆ ಜನನೇ. ಕೇಳು ತಾಯಿ, ಸತ್ಯವಾಗಿಯೂ ನಡೆಸಿಕೊಡುವೆನು. ತೊಟ್ಟ ಬಾಣವ ತೊಡೆದು ನನೆಯುವುದೇ ಕರ್ಣ. ತೊಟ್ಟ ಬಾಣವ ತೊಡೆದು ನನೆಯುವುದೇ ಧಿಟ್ಟತನದಿ ಬೇಟಾಟನೆ ಹೋಗುವೆ. ಧಿಟ್ಟತನದಿ ಬೇಟಾಟನೆ ಹೋಗುವೆ.
ಕವಚವನ್ನು ಕಿತ್ತುಕೊಂಡನು. ಆದರೆ ಅವನ ದುರದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ಕಿತ್ತುಕೊಂಡನು. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ, ನನ್ನೆರಡು ಬಾಹುಗಳಲ್ಲಿ ಬಲವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವವಿಚ್ಛೆ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಈಗ ಬಾ ತಾಯಿ. ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಏನೆಂಬುದಾಗಿ ಮಗನೇ? ಸತ್ಯವಾಗಿಯೂ ನಡೆಸಿಕೊಡುವೆಯಾ ತಾಯಿ? ಸತ್ಯವಾಗಿ ನಡೆಸಿಕೊಡುವೆನು. ಅಮ್ಮ, ಅಮ್ಮ ನಿನ್ನ ಪ್ರಥಮ ಆಡಿತು. ಅಮ್ಮ, ನಿನ್ನ ಪ್ರಥಮ ದರ್ಶನವಾಯಿತು. ಬಹುಶಃ ಇದೇ ಕೊನೆಯ ದರ್ಶನವೆಂದು ತೋರುವುದು. ಆದ್ದರಿಂದ ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಒಂದು ವೇಳೆ ನಾನೇನಾದರೂ ಮೃತನಾದರೆ ನನ್ನ ಮೃತ ದೇಹವನ್ನು ನಿನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಕರ್ಣನು ಸೂತನಲ್ಲ, ನನ್ನ ಮಗನೆಂದು ಸಾರಿ ಸಾರಿ ಕೂಗಿ ಹೇಳುತ್ತಾಯಿ. ಅಮ್ಮ, ನನ್ನ ಉತ್ತರ ಕ್ರಿಯಾದಿಗಳನ್ನು ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ಮಾಡಿಸಬೇಕೆಂದು ನಿನ್ನಲ್ಲಿ ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ. ಅಯ್ಯೋ ಪರಮಾತ್ಮ, ಇಂಥ ಸಂಕಟ ನಾಶದಿಂದ ಈ ಸಾಮ್ರಾಜ್ಯ ಉಳಿದೆ. ಆದರೆ ಇಂಥ ಸಾಮ್ರಾಜ್ಯವು ಏನಿಲ್ಲದೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಲಿ. ಮಗನೇ, ನಿನ್ನ ಮಗವನು ಈ ಯುಗದಿ
ಬಾಳು